ಹಾಯ್ ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದೋಸೆ ರೆಸಿಪಿ ಮಾಡ್ತಿದ್ದೀನಿ. ಮೊದಲು ಒಂದು ಪಾತ್ರೆಗೆ ಪಾಲಿಷ್ ಮಾಡದೇ ಇರ್ತಕ್ಕಂಥ ಅಕ್ಕಿನ 2 ಬೌಲ್ ತೊಗೊಂಡಿದ್ದೀನಿ. ಅಕ್ಕಿ ಮೆಜರ್ಮೆಂಟ್ ತೊಗೊಂಡಿರ್ತಕ್ಕಂಥ ಬೌಲಲ್ಲೇ ಅರ್ಧ ಬೌಲ್ನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಿದ್ದೀನಿ. ನಂತರ ಮತ್ತೆ ಅದೇ ಬೌಲಲ್ಲೇ ಒಂದು 1/4 ಬೌಲ್ನಷ್ಟು ತೊಗರಿಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ತಿದ್ದೀನಿ. ಅದೇ ಬೌಲಲ್ಲಿ 1 ಬೌಲ್ನಷ್ಟು ಉದ್ದಿನ ಬೇಳೆನ ತೊಗೊಂಡು ಸಪ್ರೇಟಾಗಿ ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ. ಅಕ್ಕಿನ ಒಂದು 4ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನೋಡಬಹುದು ನೀರು ಎಷ್ಟು ಕ್ಲಿಯರ್ ಆಗಿದೆ. ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಹಾಗೆಯೇ ಉದ್ದಿನ ಬೇಳೆನ ಸಪ್ರೇಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿದ ನಂತರ ಒಂದು 4ರಿಂದ 5 ಅವರ್ ಆದಮೇಲೆ ಈಗ ರುಬ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಅಕ್ಕಿಯಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಅಕ್ಕಿ ನೆನೆಸಿರ್ತಕ್ಕಂಥ ನೀರನ್ನು ಬಳಸಬಾರ್ದು. ಈಗ ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಉದ್ದಿನ ಬೇಳೆನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಉದ್ದಿನ ಬೇಳೆಯಲ್ಲಿ ಇರ್ತಕ್ಕಂಥ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಉದ್ದಿನ ಬೇಳೆನ ಸಾಫ್ಟಾಗಿ ರುಬ್ಕೊಳ್ಬೇಕು. ನೋಡಬಹುದು ಇಲ್ಲಿ ಎಷ್ಟು ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಹಾಗೆಯೇ ತುಂಬ ನೀರು ಸೇರಿಸಿ ರುಬ್ಕೊಳ್ಬಾರ್ದು. ಈ ಥರ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಉದ್ದಿನ ಬೇಳೆನ ಈ ಥರ ನೀರಲ್ಲಿ ಹಾಕಿದಾಗ ಉದ್ದಿನಬೇಳೆ ಹಿಟ್ಟು ಈ ಥರ ಮೇಲ್ಗಡೆ ತೇಲಬೇಕು. ಈ ಥರ ಮೇಲ್ಗಡೆ ತೇಲ್ತಿದೆ ಅಂದರೆ ಉದ್ದಿನಬೇಳೆ ಹಿಟ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಅರ್ಥ. ಉದ್ದಿನಬೇಳೆ ಹಿಟ್ಟನ್ನು ಮತ್ತೊಂದು ಸರಿ ತೊಗೊಂಡು ನೀರಲ್ಲಿ ಹಾಕ್ತಿದ್ದೀನಿ. ನೀರಲ್ಲಿ ಎಷ್ಟು ಕ್ಲೀನಾಗಿ ಬೌನ್ಸ್ ಆಗ್ತಿದೆ ಅಂದರೆ ಅಷ್ಟು ಕ್ಲಿಯರಾಗಿ ಬೌನ್ಸ್ ಆಗ್ತಿದೆ ಅಂದರೆ ಉದ್ದಿನಬೇಳೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಅರ್ಥ. ಉದ್ದಿನಬೇಳೆ ಹಿಟ್ಟನ್ನು ಈಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಮಿಕ್ಸಿಯಲ್ಲಿ ಅಕ್ಕಿನ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಅಕ್ಕಿನ ಗ್ರೈಂಡ್ ಮಾಡ್ಕೊಳೋದಕ್ಕೆ ಮುಂಚೆ ಸ್ವಲ್ಪ ಒಂದು ಬೌಲ್ ನೀರನ್ನು ಸೇರಿಸ್ಕೊಳ್ಬೇಕು. ನಾವು ಅಕ್ಕಿ ನೆನೆಸಿರ್ತಕ್ಕಂಥ ನೀರನ್ನು ಸೇರಿಸ್ಬಾರ್ದು, ಫ್ರೆಶ್ ವಾಟರ್ನ ಸೇರಿಸ್ಕೊಳ್ಬೇಕು. ಈಗ ಅಕ್ಕಿ ಗ್ರೈಂಡ್ ಆಗಿದೆ ಚೆನ್ನಾಗಿ. ಅಕ್ಕಿ ಹಿಟ್ಟಿಗೆ ತುಂಬ ನೀರನ್ನು ಸೇರಿಸಿ ರುಬ್ಕೊಳ್ಬಾರ್ದು, ತುಂಬ ಗಟ್ಟಿಯಾಗೂ ರುಬ್ಕೊಳ್ಬಾರ್ದು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು. ಉದ್ದಿನಬೇಳೆ ಹಿಟ್ಟು ಸೇರಿಸ್ಕೊಂಡಿರ್ತಕ್ಕಂಥ ಪಾತ್ರೆಗೇ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ನಾವು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಅಷ್ಟನ್ನು ಒಂದೇ ಸರಿ ಮಿಕ್ಸಿಗೆ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ನಾನು 2 ಸರಿ ಗ್ರೈಂಡ್ ಮಾಡಿಕೊಂಡೆ. ಅಕ್ಕಿ ಹಿಟ್ಟು ಮತ್ತು ಉದ್ದಿನಬೇಳೆ ಹಿಟ್ಟನ್ನು ಈ ಥರ ವಿಸ್ಕರಿಂದ ಆದ್ರೂ ಸಹ ಮಿಕ್ಸ್ ಮಾಡ್ಕೊಳ್ಬಹುದು, ಅಥವಾ ವಿಸ್ಕರ್ ಇಲ್ಲ ಅಂದರೆ ನಾವು ಕೈಯಿಂದ ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ದೋಸೆ ಹಿಟ್ಟು ತುಂಬ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಬಹುದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಿಕ್ಸ್ ಮಾಡ್ಕೊಬೇಕು. ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ದೋಸೆ ಹಿಟ್ಟಿಗೆ ನಾನು ಸೋಡಾ ಯೂಸ್ ಮಾಡ್ತಿಲ್ಲ. ನಾನು ದೋಸೆ ಹಿಟ್ಟನ್ನು ನೈಟು 8 ಗಂಟೆಯಲ್ಲಿ ರುಬ್ಬಿರೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ. ದೋಸೆ ಹಿಟ್ಟು ತುಂಬ ಜಾಸ್ತಿ ಉಬ್ಬಿದ್ರೆ ಚೆಲ್ಲುತ್ತೆ ಅಂತ ನಾನು ಕೆಳಗಡೆ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೀನಿ, ಹೊರಗಡೆ ಚೆಲ್ಲಬಾರ್ದು ಅಂತ. ಈಗ ನೋಡಬಹುದು ನಾನು ಮಾರ್ನಿಂಗ್ 6 o'clockಗೆ ಓಪನ್ ಮಾಡಿದಾಗ ಇಷ್ಟು ಚೆನ್ನಾಗಿ ಉಬ್ಬಿದೆ. ನೋಡಿ, ಹೀಗೆ ದೋಸೆ ಹಿಟ್ಟು ಉಬ್ಬಿದ ಮೇಲೆ ಹೊರಗಡೆ ಚೆಲ್ಲುತ್ತೆ ಅಂತ ಪಾತ್ರೆ ಕೆಳಗಡೆ ಒಂದು ತಟ್ಟೆನ ಇಟ್ಕೊಂಡಿದ್ದು. ಇಲ್ಲಿ ನೋಡಬಹುದು ದೋಸೆ ಹಿಟ್ಟು ನಾವು ಸೋಡಾ ಬಳಸದೇ ಇದ್ರೂ ಇಷ್ಟು ಚೆನ್ನಾಗಿ ಉಬ್ಬಿದೆ. ನಿಮ್ಮ ಮನೆಯಲ್ಲೂ ಸಹ ಇದೇ ಥರ ಉಬ್ಬಿ ಬರಬೇಕು, ಸೋಡಾ ಬಳಸಬಾರ್ದು ಅಂದರೆ ನಾನು ಹೇಳ್ಕೊಟ್ಟಿರ್ತಕ್ಕಂಥ ಅಕ್ಕಿ ಮತ್ತು ಬೇಳೆ ಮೆಜರ್ಮೆಂಟನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಾಲೋ ಮಾಡಿ. ಈಗ ದೋಸೆನ ಹಾಕ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿ ಹೈ ಫ್ಲೇಮಲ್ಲಿಟ್ಟು ಕಬ್ಬಿಣದ ಹೆಂಚನ್ನು ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2 ಸೌಟು ದೋಸೆ ಹಿಟ್ಟನ್ನು ಹಾಕಿ ಈಗ ದೋಸೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಬಳಸ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಕೆಂಪು ಚಟ್ನಿನ ದೋಸೆಗೆ ಬಳಸ್ತಿದ್ದೀನಿ. ಕೆಂಪು ಚಟ್ನಿ ಇಲ್ಲದೆ ಇದ್ದರೂ ಪರವಾಗಿಲ್ಲ, ನೀವು ನಾರ್ಮಲ್ ದೋಸೆನೂ ಸಹ ಹಾಕ್ಕೊಳ್ಬಹುದು. ನಾನಿಲ್ಲಿ ನನಗೆ ಟಿಫನ್ಗೆ ಅಂತ ನಾನು ದೋಸೆಗೆ ಕೆಂಪು ಚಟ್ನಿ ಹಾಕ್ಕೊಳ್ತಿದ್ದೀನಿ. ಕೆಂಪು ಚಟ್ನಿ ಇರಲೇಬೇಕಂತ ಏನಿಲ್ಲ, ನೀವು ಹೇಗಾದರೂ ದೋಸೆ ಮಾಡ್ಕೊಳ್ಬಹುದು. ಈರುಳ್ಳಿ ದೋಸೆ ಅಥವಾ ನಾರ್ಮಲ್ ದೋಸೆ, ಸೆಟ್ ದೋಸೆ ಏನಾದರೂ ಮಾಡ್ಕೊಳ್ಬೋದು. ಈ ಒಂದು ದೋಸೆ ಹಿಟ್ಟಿಂದ ಎಲ್ಲ ಥರದ ದೋಸೆನೂ ಹಾಕ್ಕೊಳ್ಬಹುದು. ನೋಡಿ, ದೋಸೆ ಪರ್ಫೆಕ್ಟಾಗಿ ಬೆಂದಿದೆ. ಕಲರು ಸಹ ಚೆನ್ನಾಗಿ ಬಂದಿದೆ. ನೋಡಬಹುದು ಕಲರು ಸೇಮ್ ಹೋಟೆಲಲ್ಲಿ ದೋಸೆ ಯಾವ ಥರ ಕೊಡ್ತಾರೋ ಅದೇ ಥರನೇ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಥವಾ ಇಂಗ್ರೀಡಿಯೆಂಟ್ಸು ಡೀಟೇಲ್ ಏನಾದರೂ ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ನ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ಹಾಗೆ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಪಲ್ಯ ಮತ್ತು ಕಾಯಿ ಚಟ್ನಿನ ಬಳಸ್ತಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.